SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಏನು ಔಷಧಿ ಆಗದೆ ಆರ್ಗ್ಯಾನಿಕ್ ಆಗಿ ಬೆಳೆಸಿರುವಂಥ ಮಾವು. ಯಾವುದೇ ಬೆಳೆ ಕಮರ್ಷಿಯಲ್ ಆಗಿ ಮಾಡ್ಕೋಬೇಕು ಅಂದರೆ ನಮ್ಮ ಪರ್ಸ್ನಲ್ ಪ್ರೆಸೆನ್ಸ್ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಯಾವ ಬೆಳೆನೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಯಾವುದಾದ್ರೂ ಬೆಳೆ ಬೆಳಿತೀವಿ ಅಂದರೆ ನಮ್ಮ ಪರ್ಸ್ನಲ್ ಪ್ರೆಸೆನ್ಸ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರೈತರುಗಳು ಅಥವಾ ಈ ವ್ಯವಸಾಯದ ಬಗ್ಗೆ ಗಮನ ಇಟ್ಕೊಂಡಿರುವಂಥವ್ರು ಯಾವುದೇ ಕಾರಣಕ್ಕೂ ವ್ಯವಸಾಯ ಮಾಡೋಕ್ಕಾಗಲ್ಲ. ಈಗ ಬಾಳೆ ಹಾಕಿದ್ದೀವಿ, ಶುಂಠಿ, ನೇರಳೆ, ಮಾವು, ರಾಗಿ, ತೆಂಗು ಎಲ್ಲದೂ ಅಷ್ಟೇ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವದಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀವಿ. ಉದ್ದೇಶ ಇಷ್ಟೇ. ವ್ಯವಸಾಯದಲ್ಲಿ ನಾವು ದುಡ್ಡು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಪರ್ಸ್ನಲ್ ಪ್ರೆಸೆನ್ಸ್ ಇರಬೇಕು. ಪರ್ಸ್ನಲ್ ಪ್ರೆಸೆನ್ಸ್ ಇಲ್ಲ ಅಂದರೆ ವ್ಯವಸಾಯ ಮಾಡೋಕ್ಕಾಗಲ್ಲ. ನಮಗೇನೋ ಒಂದು ಖುಷಿ, ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ್ದೀವಿ, ವ್ಯವಸಾಯ ಮಾಡಬೇಕು. ಅಟ್ಲೀಸ್ಟ್ ಅದನ್ನು ಕಮರ್ಷಿಯಲಿ ಬಳಸ್ಕೊಳ್ದೆ ಹೋದರೂ ಕೂಡ ನಾವೊಂದು 10 ಜನಕ್ಕೆ ಹಂಚಕ್ಕಾದರೂ ನಾವು ವ್ಯವಸಾಯ ಮಾಡಬೇಕು ಅಂತೇಳಿ ಮಾಡ್ತಾ ಇರೋವಂಥದ್ದು. ಹೆಂಗೇನು ಖುಷಿ ಅಂದರೆ ನಮ್ಮ ತಂದೆ ಈ ಜಮೀನ ತೆಗೆದು ನೀಟಾಗಿ ಇಷ್ಟು ಬೌಂಡ್ರಿ ಅಂತೇಳಿ ತೋರಿಸ್ಕೊಟ್ಟಿದ್ದು. ತದನಂತರ ನಮ್ಮ ತಂದೆಯವ್ರು ಕಾಲು ಆದರು. ಅದಾದಮೇಲೆ ಫಸ್ಟ್ ಮಾಡಿದ ಕೆಲಸ ಏನಂದರೆ ಸುತ್ತ ನೀರು ಹೋಗಲಿಕ್ಕೆ 365 ದಿವಸ ನಮ್ಮ ಜಮೀನಲ್ಲಿ ಕಾವೇರಿ ನೀರು ಹರಿಯುತ್ತದೆ. ಸುತ್ತು ಎಲ್ಲೆಲ್ಲಿ ನೀರು ಹರಿಯುತ್ತೆ ಅಕ್ಕಪಕ್ಕದಲ್ಲಿ ನೀವು ನೋಡಿದ್ರೆ ಕಾಲುವೆ ಹಿಂಗೆ ಹರಿತದೆ. ಡಯಾಗ್ನಲ್ಲಿ ಆಪೋಸಿಟ್ಟು ತೆಂಗು ಹಾಕೊಂಡು ಬಂದಿದ್ದೀವಿ. ಎಲ್ಲ ಮಂಡ್ಯ ಲೋಕಸರ ಫಾರ್ಮಿಂದ ತೆಂಗು ತೊಗೊಂಡ್ಬಂದಿರೋವಂಥದ್ದು. ಯಾವುದೇ ಹೈಬ್ರಿಡ್ ಸಸಿಗಳು ನಮ್ಮಲ್ಲಿ ಯಾವುದೂ ಹಾಕಿಲ್ಲ, ಎಲ್ಲ ನಾಟಿ ಸಸಿಗಳು ಹಾಕಿದ್ದೀವಿ. ಭಾಳ ಚೆನ್ನಾಗಿ ಬರ್ತಾಯಿದೆ. ನಾವು ತೊಗೊಂಡೋಗಿ ಮಾರೋದು ಇಲ್ಲಿವರೆಗೂ ನಾನು ಮಾರಿದ್ದು ಯಾವುದೂ ಇಲ್ಲ. ಎಲ್ಲ ಒಂದು ಅಷ್ಟು ಜನಕ್ಕೆ ಖುಷಿಯಿಂದ ನಾವು ಬೆಳೆದಿದ್ದೀವಪ್ಪ, ನಾವು ರೈತರಾಗಿ ನಾವು ಬೆಳೆದಿದ್ದೀವಿ ಅಂತ ಹಂಚಿರೋದೇ ನಮಗೆ ತೃಪ್ತಿ ತಂದುಕೊಟ್ಟಿರುವಂಥದ್ದು. ಸೊ ಈಗ ಬಾಳೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬಾಳೆ ಒಂದಷ್ಟು ಕಟಾವು ಬರ್ತದೆ. ಅದನ್ನು ಏನೂ ಮಾಡೋಕ್ಕಾಗಲ್ಲ. ಹೆಚ್ಚು ಕಡಿಮೆ ಒಂದು 4,000 ಸಸಿ ಹಾಕಿರೋದ್ರಿಂದ ನಾವು ಅದನ್ನು ಹಂಚೋಕ್ಕಾಗಲ್ಲ, ಮಾರಲೇಬೇಕಾಗ್ತದೆ. ನೋಡೋಣ ಎಷ್ಟು ಬಂತು, ಎಷ್ಟು ಹೋಯಿತು. ನಮ್ಗೆ ಅಟ್ಲೀಸ್ಟ್ ರೈತರಾಗಿ ನಾವು ಎಷ್ಟೋ ಮಟ್ಟಕ್ಕೆ ಸಫಲರಾಗಿದ್ದೀವಿ, ಇಲ್ಲ ಇನ್ನೆಷ್ಟು ಕಲಿಬೇಕು ಅನ್ನೋದು ನಮ್ಗೆ ಅದರಲ್ಲಿ ಗೊತ್ತಾಗ್ತದೆ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.